ಅಮ್ಮ ತಾಯಿ ಹೊಟ್ಟೆ ಸಾನೆ ಎಸಿತಾಯಿ ತಿನ್ನಕ್ಕೇನಾರು ಕೊಡವಾ? ನಾವೇ ಒಪ್ಪತ್ತುಂಡು ಅಸ್ಕೊಂಡ್ ಮಲ್ಗಿದೀವಿ, ನಮ್ಗೆ ಗತಿ ಇಲ್ಲ. ಇನ್ ನಿನ್ಗೆಲ್ಲಿಂದ ಕೊಡ್ಲಿ? ಮುಂದಕ್ಕೆ ಹೋಗೋ. ಯಾಕಿಂತ ಮನೇಲಿ ಇದೀವಿ ಮತ್ತೆ? ಸುಮ್ನೆ ನನ್ ಜೊತೆ ಭಿಕ್ಷೆ ಬೇಡಕ್ ಬನ್ನಿ. ಲೇ ಅಪ್ಪಯ್ಯ, ಊಟ ತಗೊಳ್ಳೋ. ಬ್ಯಾಡ ಕಣ್ರವ್ವ, ನಿಮ್ಮನೆ ಊಟವ ನಾ ಮಾಡ್ಬಾರ್ದು. ಹಸ್ಕೊಂಡ್ ನಾ ಸತ್ರು ಪರವಾಗಿಲ್ಲ, ನಿಮ್ಮನೆ ಊಟ ನಾನು ಹೊಟ್ಟೆ ಒಳಗ್ ಹೋಗ್ಬಾರ್ದು ಕಣ್ರವ್ವ. ಹಿರಿಗೌಡ್ರು ಕೊಟ್ಟಿದ್ ತೀರ್ಪು ಈ ಊರಿಗೆ ಮಾತ್ರ ಅಲ್ಲ, ನನಗೂ ಸೇರ್ಸಿ ಕಣ್ರವ್ವ. ಬ್ಯಾಸರ ಮಾಡ್ಕೋಬೇಡಿ ಕಣ್ರವ್ವ. ಏನೇ ಮುದ್ಕಿ, ಆಯ್ತಾ ಮಕ್ಕಕ್ಕೆ ಮಂಗಳಾರತಿ? ನಿನ್ ಜನ್ಮಕ್ಕಾಗಿ ಬೆಂಕಿ ಯಾಕ? 10 ಮನೆ ಎಂಜಿಲ್ಲ ನನ್ನ ಒಟ್ಟಿಗೆ ಕಲ್ಸ್ಕೊಂತಿನೋ ಒಬ್ಬ ಭಿಕ್ಷಿಕ ನಿನ್ ಮಾನ ಮರ್ಯಾದೆನ ಸಿಲ್ವರ್ ತಪ್ಪಲೆ ನಡೆದ್ಬಿಟ್ಟು ನಾನು. ಇದನ್ನೇ 18 ವರ್ಷಗಳಿಂದ ನಾನು ಅನುಭವಿಸ್ತಾರ. ಇದನ್ನೇ ಆ ಎಂಜಿನ್ ನನ್ನ ಮಗ ನಮ್ಮ ಮರ್ಯಾದೆ ತೆಗೆದು ಹೋಗ್ತಾವನೆ. ನೀನ್ ಇಲ್ಲಿ ಕೂತ್ಕೊಂಡು ಸಲೀಸಾಗಿ ಏರಿಸ್ತಾ ಇದ್ಯಾ? ಪರದೇಸಿ ನಾಯೇ. ಏನೋ ನೋಡಕ್ ಚಂದಾಗಿದೆಯಲ್ಲ ಅಂತ ಮುಡ್ದೆ. ಲಕ್ಷ ಕೇಳಿದ್ರೆ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಿದ್ರು. ಆದ್ರೆ ನೀನು ಊರಿಗೆಲ್ಲ ಟಾಮ್ ಟಾಮ್ ಹೊಡೆದು ಪಂಚಾಯತಿ ಮಡಗಿಸಿ ನನ್ ಪತ್ಯ ಬಿಟ್ಟಲೆ. ಆ ಹುಡುಗಿ ಮೇಲೆ ಯಾಕೆ ಕೈ ಮಾಡ್ತೀಯಾ? ಜಾತಿ ನೀತಿನ ಮರ್ತು ಅವಳಿಂದ ಹೊಲ್ ಕಿತ್ಕೊಂಡು ಹೋದವ್ ನೀನಲ್ವಲ್ಲ? ಯಾರು ಜಾತಿ ನೀತಿನ ಮರ್ತವ್ರು? ನಮ್ಮ ವಂಶದ ಮರ್ಯಾದೆನ ಮರ್ತು ಬೀದಿಯಲ್ಲಿ ಇರ್ಬೇಕಾಗಿದ್ದೀ ನಾಯನ ಕರ್ಕೊಂಬಂದ ಮನೆ ದೇವ್ರ ಕೊಂಡಲ್ಲಿ ಇಟ್ಟಲ್ಲ ಆ ನಿಮ್ ಅಣ್ಣ. ಅವ್ರು ಜಾತಿ ನೀತಿನ ಮರ್ತವನು. ಒಡ ಹುಟ್ಟಿ ತಂಗಿ ಮಗ ಅನ್ನೋದನ್ನ ಮರೆತು ದಯಾ ದಾಕ್ಷಣ ಇಲ್ಲದೆ 18 ವರ್ಷ ನಮ್ಮನ್ನ ಊರಿಂದ ಆಚೆ ಹಾಕದ್ನಲ್ಲ ನಿಮ್ಮ ಅಣ್ಣ ಸಿಂಹಾದ್ರಿಯ ಸಿಂಹ. ಅವನು ಜಾತಿ ನೀತಿನ ಮರ್ತವನು. ಅವನು ನಮ್ಮಪ್ಪ ಸತ್ತಾಗ ನಾನೊಬ್ನೇ ಅವನ ಹೆಣನ ಈ ಭುಜದ ಮೇಲೆ ಹಾಕೊಂಡೋಗಿ ಮಣ್ಣು ಮಾಡಿ. ಆಗ ನನ್ನ ಸಹಾಯಕ್ಕೆ ಯಾರು ಬರ್ಲಿಲ್ಲ, ಯಾವ ನಾಯಿನೂ ಬರ್ಲಿಲ್ಲ. ಬಿಡೋಕಿಲ್ಲ, ನಾನ್ ಬಿಡೋಕಿಲ್ಲ. ನಾನ್ ಅನ್ಭವಿಸಿದ್ದ ಅವನು ಅನ್ಭವಿಸ್ಬೇಕು. ಅವನ ವಂಶ ಚಿಂದಿಯಾಗಿ ಕಣ್ಣೀರ್ ಹಾಕ್ಬೇಕು. ದುರಾತ್ಮ, ಮಾಡೋದನ್ನೆಲ್ಲ ನೀನು ನಿಮ್ಮ ಅಪ್ಪ ಮಾಡ್ಬಿಟ್ಟು ಇವತ್ ನಮ್ಮ ಅಣ್ಣನ ವಂಶದ ಮೇಲೆ ಹೊಲ್ಲು ಮಸಿತಾ ಇದೆಯಾನು. ನಿಂಗೆ ಒಳ್ಳೇದಾಗಕ್ಕಿಲ್ಲ, ನಿಂಗೆ ಒಳ್ಳೇದಾಗಕ್ಕಿಲ್ಲ. ಪರ ವಹಿಸ್ಕೊಂಡ್ ಮಾತಾಡ್ದ ಮಕ್ಕ ಬುದ್ಧಿ ಹೊಡೆದಾಕ್ಬಿಡ್ತೀನಿ. ಅಯ್ಯೋ, ಎತ್ತು ತಾಯಿ ಹಿಂಗೆಲ್ಲ ಮಾತಾಡ್ತಾರೆ. ನೀನ್ ಹೆಂಗೆ ಎತ್ತು ತಾಯಿ ಇದ್ರದೆ? ನೀನ್ ಹೊಟ್ಟೆ ನಾನು ಹುಟ್ಟಿದ ಮೇಲೆ ನಿನಗ್ ತಾಯಿ ಪಟ್ಟ ಸಿಕ್ಕಿದ್ದು. ಇಲ್ಲ ಊರೆಲ್ಲ ನಿನ್ನ ಬಂಜಂದಿರೋರು. ಅಯ್ಯೋ, ನಿನ್ನಂತವನ ಈ ಹಾಳು ಹೊಟ್ಟೆನಲ್ಲಿ ಯಾರೋ ಬದಲು ನಾನು ಬಂಜೆ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು. ಅಜ್ಜಿ ಹೊಡಿಬೇಡಿ, ಅಜ್ಜಿ ಹೊಡಿಬೇಡಿಪ್ಪ, ಹೊಡಿಬೇಡಿ. ಏಯ್ ಮುದ್ಕೆ, ನನ್ ರಕ್ತದಲ್ಲಿ ಹುಟ್ಟಿರೋದು ಅಡ್ಡ ಬಂತು ಅಂತ ನಿನ್ ಮೈಯಾಗ ರಕ್ತ ಬಿಟ್ಟು ಹೋಗ್ತಾ ಇದೀನಿ. ಇಲ್ಲ ಅಂದ್ರೆ ತುಂಡ ಕತ್ತರಿಸಾಕ್ಬಿಡ್ತಿದ್ದೆ. ಚಿಕ್ಕ ಹೆಣ್ಣು ನೋಡಿದ್ದೆ ಅಂತ ಹೇಳಿದ್ನಲ್ಲ, ನೀವೆಲ್ಲರೂ ಒಂದ್ಸಲ ನೋಡ್ಬಿಟ್ರೆ ಮಾತುಕತೆ ಮುಂದುವರಿಸಬಹುದು. ಎಲ್ರಿಗೂ ಒಳ್ಳೇದ್ ಮಾಡೋ ನೀವು ನನಗ್ ಕೆಟ್ಟದ್ ಮಾಡ್ತೀರಾ? ಏಯ್ ಸರಿ, ಕೆಳಗಡೆ ಬಿಡು. ನನ್ನ ತಮ್ಮನಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಅದಕ್ಕೆ ಸರಿಯಾಗಿ ನಡ್ಕೋಬೇಕಲ್ಲ. ಫೋಟೋ ಇದೆ ನೋಡು. ಸೋಮಣ್ಣವ್ರೆ, ಬಂದೆ. ಎಲ್ಲ ವಿಚಿತ್ರವಾಗಿದೆ.
ಡ್ಯಾಡಿ ಎಲ್ರು ಇಲ್ಲೇ ಇರ್ರಪ್ಪ, ಯಾರು ಒಳಗಡೆ ಬರಬೇಡಿ. ಡ್ಯಾಡಿ ಏನಮ್ಮ, ಒಂದು ಫೋನು ಮಾಡೋದಕ್ಕಾಗೋದಿಲ್ಲೇನಮ್ಮ? ಎಷ್ಟು ಸಲ ಮಾಡೋದು? ಯಾವಾಗ ಮಾಡ್ಲಿ ಸ್ವಿಚ್ ಆಫ್ ಅಂತಾನೆ ಬರುತ್ತೆ. ಅಡ್ಡ ಬಿದ್ದೆ ದೇವ್ರು. ಅರೆ ಮಂತ್ರಿ ಸಾಹೇಬ್ರು ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಬನ್ನಿ ಕೂತ್ಕೊಳ್ಳಿ. ತಮ್ಗೆ ನನ್ ಮೇಲೆ ಕೋಪ ಇದ್ರೆ ನಿಮ್ ಕಾಲಲ್ಲಿರೋ ತೆಗೆದು 4 ಬಡದ್ ಬಿಡಿ, ಆದ್ರೆ ಈ ತರ ಶಿಕ್ಷೆ ಮಾತ್ರ ಕೊಡ್ಬೇಡಿ ದೇವ್ರು. ತಮ್ಮ ಎದುರಿಗೆ ನಾನು ಯಾವತ್ತಾದ್ರೂ ಕೂತಿದ್ದೀನ ದೇವ್ರು? ನೋ ಇಂಡಿವಿಜುವಲ್ ನೇಮ್ ಅಲ್ಲಿ ಸ್ಯಾಂಕ್ಷನ್ ಮಾಡೋದು ಕಷ್ಟ ರೀ. ನೀವೊಂದು ಟ್ರಸ್ಟ್ ಫಾರ್ಮ್ ಮಾಡಿ ನೋಡೋಣ. ರಾವ್ ಮೆಡಿಕಲ್ ಸೀಟ್ ಸಿಗೋದ್ ಕಷ್ಟ, ನಾನು ಟ್ರೈ ಮಾಡಿ ಕೊಡಿಸ್ತೀನಿ. ಏನೇ ನಿಂದು? ಅದೇ ಸರ್ ಡೌರಿ ಪ್ರಾಬ್ಲಮ್. ಕಾನ್ಸ್ಟೇಬಲ್ ಮಗಳಿಗೆ ಡೌರಿ ಪ್ರಾಬ್ಲಮ್ ನಾನು ನೋಡ್ತೀನಿ. ಸಂಜೆ ಒಳಗೆ ಇಲ್ಲಿ ಇರ್ಬೇಕು. ನಮಸ್ಕಾರ ಸರ್. ಐಜಿ ಸಾಹೇಬ್ರಿಗೆ ನಮಸ್ಕಾರ. ಏನ್ ವಿಷಯ? ಪ್ರಮೋಷನ್ ಕೊಡ್ಸೋದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ ಥ್ಯಾಂಕ್ಸ್ ತಗೊಂಡ್ ನಾನು ಏನ್ರಿ ಮಾಡ್ಲಿ? ಜನರಿಗೆ ಒಳ್ಳೆ ಸೇವೆ ಕೊಡಿ, ಅದೇ ದೊಡ್ಡ ಥ್ಯಾಂಕ್ಸ್ ಇದ್ದ. ಆಯ್ತು ಸರ್. ಡ್ಯಾಡಿ ಏನ್ ಮಗಳೇ? ಡ್ಯಾಡಿ ಇವತ್ತು ನಮ್ ಕಾಲೇಜ್ ಡೇ. ನನ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಪ್ಲೀಸ್ ಡ್ಯಾಡಿ. ನೋಡ್ ಮಗಳೇ, 100 ಜನ ನೊಂದಿರೋರು ಬಂದಿದ್ದಾರೆ. ಅವ್ರ ಕಷ್ಟ ಏನು ಅಂತ ನಾ ಕೇಳ್ಬೇಕಲ್ವಾ? ನೆಕ್ಸ್ಟ್ ಟೈಮ್ ನಿಮ್ ಫಂಕ್ಷನ್ ಖಂಡಿತ ಬರ್ತೀನಿ. ರೈಟ್? ಸಾರಿ ಅಮ್ಮ. Okay. ಏನ್ರಿ ನಿಮ್ ಪ್ರಾಬ್ಲಮ್? ಹಾಗೆ ನಡೀತಾ ಇದೆ ವ್ಯವಹಾರ ಎಲ್ಲ? ತಮ್ಮ ದಯೆಯಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆ ದೇವ್ರು. ನಮ್ಮ ದಯೆ ಅಂತ ಯಾಕಂತೀರಾ? ನಿಮ್ಮ ಶ್ರಮ ದೇವರ ಆಶೀರ್ವಾದ. ಇಲ್ಲ, ಆ ದೇವ್ರನ್ನ ಯಾರ್ ಕಂಡಿದ್ದಾರೆ ದೇವ್ರು? ನನ್ನ ಭಾಗಕ್ಕೆ ನಿಮ್ಮ ತಂದೆಯವರೇ ನಿಜವಾದ ದೇವ್ರು. ನಾನು ನನ್ನ ಮಕ್ಕಳು ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ ಆಗದೆ ಇರೋಷ್ಟು ಋಣ ನಮ್ಮ ಮೇಲಿದೆ. ಇವತ್ತು ನಾನು 10 ಕಾರ್ಗಳಲ್ಲಿ ಓಡಾಡ್ತಾ ಇದ್ದೀನಿ ಅಂತಂದ್ರೆ ಅದು ತಾವು ಹಾಕಿರೋ ಭಿಕ್ಷೆ. ನಮ್ಮ ಪಕ್ಷದ ಕಾರ್ಯಕರ್ತರ ಮಗಳ ಮದುವೆಗೆ ಹೊರಟಿದ್ದೆ. ಹಾಗೆ ದಾರಿಲಿ ತಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಮದುವೆ ಮಾಡ್ಕೊಟ್ಮೇಲೆ ಮಗಳು ಹೇಗಿದ್ದಾಳೆ ಅಂತ ನೀವು ಒಂದ್ಸಲನೂ ನೋಡಕ್ ಬರ್ಲಿಲ್ಲ. ಮಗಳು ನೋಡಕ್ ಬಂದಿದ್ದೀರಾ ಅಲ್ವಾ? ಸತ್ಯವಾಗಿಯೂ ಇಲ್ಲ ದೇವ್ರು. ಮಗಳನ್ನ ಬಂದು ಹೇಗಿದ್ದಾಳೆ ಅಂತ ನೋಡೋದಕ್ಕೆ ನಾನೇನು ಸಾಧಾರಣವಾದ ವಂಶಕ್ಕ ನನ್ನ ಮಗಳನ್ನ ಕೊಟ್ಟಿದ್ದೀನಿ. 48 ಹಳ್ಳಿಗೆ ನೆರಳಾಗಿರೋ ಸಿಂಹಾದ್ರಿ ವಂಶಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ಬಂದು ಮಗಳು ಹೇಗಿದ್ದಾಳೆ ಅಂತ ಕೇಳಿದ್ರೆ ಆ ದೇವ್ರು ಯಾವತ್ತೂ ನನ್ನನ್ನು ಮೆಚ್ಚೋದಿಲ್ಲ ದೇವ್ರು. ನಾನಿನ್ ಬರ್ತೀನಿ ದೇವ್ರು. ಮಗಳೇ ಬರ್ತೀನಮ್ಮ. ನಾನು ಕೋಟ್ಯಾಧೀಶ್ವರ ಪುಟ್ಟೇಗೌಡ್ರೊಬ್ಳೆ ಮಗಳು. ಚಿಟ್ಕೆ ಹೊಡೆದ್ರೆ ನನ್ ಸುತ್ತ 100 ಜನ ಬಂದ್ ನಿಲ್ತಾರೆ. ನನ್ನನ್ನ ನೀರ್ ತಗೊಂಬ ಅಂತ ಹೇಳೋಕೆ ಎಷ್ಟು ಧೈರ್ಯ ನಿಮ್ಗೆ? ನಾನೇ ನಿಮ್ ಮನೆ ಕೆಲ್ಸದೋಣ ಇಲ್ಲ ನಿಮ್ ತಮ್ಮನ? ನೀವ್ ಕೇಳಿದ ತಕ್ಷಣ ಓಡ್ ಬಂದ್ ಕೊಟ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳಕ್ಕೆ? ವಯಸ್ಸಾದ್ರೂ ಸಾಧ್ದು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ವಿವೇಕನೂ ಇರ್ಬೇಕು. ಮೈಂಡ್ ಇಟ್. ಕ್ಷಮಿಸ್ಬಿಡಿ ಬಾಬಾ, ಕ್ಷಮಿಸ್ಬಿಡಿ. ಲಕ್ಷ್ಮಿ, ಲಕ್ಷ್ಮಿ, ನಿಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ಕೇವಲವಾಗಿ ಮಾತಾಡ್ಬಿಟ್ಟೆ. ದೀಪಾ, ಏನಾಯ್ತು? ಏನಾಯ್ತಮ್ಮ? ಬಸರಿ ಹೆಂಗಸು ಹೀಗ್ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು. ಕಣ್ಣೋರ್ಸ್ಕೊ. ನೀವೆಲ್ಲ ಎಷ್ಟು ಒಳ್ಳೆಯವರು. ಏನೂ ಮಾತಾಡಿಲ್ಲ. ನೀನು ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ನೋಡು, ನೀನು ನನ್ನ ಮಗಳಲ್ವಾ? ಅಣ್ಣ ಅಣ್ಣ, ಟೀಚರ್ ಅಮ್ಮರು ಮನೇಲಿ ತಲೆ ತಿರುಗಿ ಬಿದ್ಬಿಟ್ಟವ್ರೆ. ಟೀಚರ್, ಟೀಚರ್, ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಹೆಣ್ಮಕ್ಳ ಮೇಲೆ ಕೈ ಮಾಡಿಲ್ಲ.
ಮಾಡಿದ್ರೆ ಸತ್ತೋಗ್ಬಿಡ್ತಾರೆ. ಅಯ್ಯೋ ಗೌಡ ತಮ್ಮ ಚಿಕ್ಕನನ್ನ ಕೆಡಿಸ್ಬಿಟ್ಟ. ಚಿಕ್ಕನನ್ನ ಕೆಡಿಸ್ಬಿಟ್ಟ. ಗೌಡ ತಮ್ಮ ಚಿಕ್ಕನನ್ನ ಕೆಡಿಸ್ಬಿಟ್ಟ. ಯಾರಾದ್ರೂ ನಂಗೆ ನ್ಯಾಯ ಕೊಡಿಸ್ಬಾರ್ದ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ತಲಂತ್ರದಿದ್ಲು ಹೆಣ್ಮಕ್ಳ ಬಗ್ಗೆ ಗೌರವ ಕೊಟ್ಕೊಂಡ್ ಬಂದಿರೋ ವಂಶ ಅದು. ಅವ್ರ ಬಗ್ಗೆ ಮಾತಾಡ್ತೀಯಾ? ಏನ್ ಮಾತು ಅಂತ ಆಡ್ತಿದ್ಯಾ? ಮರ್ವಾದೆಯಿಂದ ಊರ್ ಬಿಟ್ಟು ಹೋದ್ರೆ ಸರಿ, ಇಲ್ಲಾಂದ್ರೆ ಪರ್ಕೆ ತಕೊಂಡ್ ಹೊಡೆದು ಸಾಯಿಸ್ಬಿಡ್ತೀನಿ. ಟೀಚರ್ ಅವ್ವ ನೇಣಾಕೊಂಡ್ಬಿಟ್ಟವಳೆ. ಇವಳಿಗೇನ್ ಬಂತಲ್ಲ ನೆಣ್ಣಾಕೊಂಡ್ಬಿಟ್ಲು. ಅಯ್ಯ ಅದೇನ್ ಬಂದಿತ್ತು ಬರ್ಬಾರ್ದೇ ಇರೋದು. ಆಗಿದ್ದಾಗೋಯ್ತು. ಇವಳಿಗೂ ಯಾರೂ ಇಲ್ಲ, ತಗೊಂಡೋಗ್ ಮಣ್ ಮಾಡೋಣ. ಇಂತ ಹೆಣ್ಣನ ಸುಡ್ಬೇಕಡ್ಲ, ಮಣ್ ಮಾಡಬಾರ್ದು. ನಿಮ್ ತಮ್ಮ ಟೀಚರ್ ಅವನ್ ಮಡಿಕೊಂಡವನೇ ಅಂತ ಬಂದ್ ನಾನ್ ನಿಮ್ಗೆ ಹೇಳ್ದಾಗ ನನ್ ಕೆನ್ನೆಗೆ ಹೊಡೆದ್ರಿ. ಅವಳೆ ಊರವ್ರ ಮುಂದೆ ಬಾಯಿ ಬಡ್ಕೊಂಡು ಅವನ್ ಕೆಡಿಸ್ತಾ ಅಂತ ಹೇಳ್ದಾಗ್ಲು ಜನ ನನ್ ಕೆನ್ನೆಗೆ ಹೊಡೆದ್ರು. ಅವಳು ನ್ಯಾಯ ಸಿಗದೆ ನೇಣ್ ಹಾಕೊಂಡವಳೆ. ಊರರೆಲ್ಲ ಉಳದ ಸುಡೋದ ಅಂತ ಮಾತಾಡ್ಕೊತಿದ್ದಾರೆ. ಸತ್ಯನ ಕೂತಿದ್ದಾಗ್ಲಿ ಸುತ್ತಿದ್ದಾಗ್ಲಿ ಇದುವರೆಗೂ ನಮ್ಮ ವಂಶದಲ್ಲಿ ಉದಾಹರಣೆನೇ ಇಲ್ಲ. ನೀವು ಹಿಂಗೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ರೆ ಹೆಂಗೆ? ಏನಾದ್ರೂ ಮಾತಾಡಿ, ಜನಕ್ಕೆ ಸ್ವಲ್ಪ ನೆಮ್ಮದಿನಾದ್ರೂ ಸಿಗ್ಲಿ. ಇದ್ರಲ್ಲಿ ಹೇಳೋದಕ್ಕೇನಿದೆ? ನಾಳೆನೆ ಪಂಚಾಯ್ತಿ. ನಾವು ಅವನ್ನ ಯಾವತ್ತೂ ತಮ್ಮ ಅಂತ ಬೆಳೆಸಿಲ್ಲ, ಮಗ ಅಂತ ಬೆಳೆಸಿದೀವಿ. ಅವನಿಂತ ತಪ್ಪು ಮಾಡಿದನ ಇಲ್ವಾ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಬಾಬಾ, ನೀವು ತೀರ್ಪು ಕೊಡಕ್ ಹೋಗ್ತಾ ಇರೋದು ನನ್ನ ಜೀವನ ಹಂಚ್ಕೊಂಡಿರೋ ಗಂಡನ್ಗಲ್ಲ, ನಿಮ್ ರಕ್ತನ ಹಂಚ್ಕೊಂಡಿರೋ ತಮ್ಮನಿಗೆ. ಅವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ತಾಯಿ ಆಗ್ಲಿ, ಮಗಳಾಗ್ಲಿ, ನ್ಯಾಯ ಅನ್ನೋದೆಲ್ರಿಗೂ ಒಂದೇನೆ. ಪ್ಲಾನಿಂಗ್ ತಗೊಂಡ್ ಬನ್ನಿ. ಬ್ಯಾಡಿ ದೇವ್ರು, ಬ್ಯಾಡಿ. ನಿಮ್ ಕಾಲಕ್ ಬೀಳ್ತೀನಿ. ನಮ್ ಜಮೀನ ನಮಗ್ ಕೊಟ್ಬಿಡಿ ದೇವ್ರು. ಎದಳಮ್ಮ ಮೇಲೆ, ನಮ್ಗೆ ತಲೆಗೆಲೆ ಕೆಟ್ಟಿದ್ಯಾ? ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡು ಕೊಟ್ಟಿದೀವಿ, ಜಮೀನ್ ಖರೀದಿ ಮಾಡಿದೀವಿ. ನೋಡಿಲಿ ಪತ್ರ, ನೋಡಿಲಿ. ಅವ್ರು ಕುಡ್ದ ಗ್ಯಾನ್ದಲ್ಲಿ ನಿಮಗ್ ಬರ್ಕೊಟ್ಟವ್ರೆ. ನಿಮ್ ಹಣನ ನಿಮ್ಗ್ ವಾಪಸ್ ಕೊಡ್ತೀವಿ. ನಮ್ ಜಮೀನ್ ನಮಗ್ ಬಿಟ್ಕೊಡಿ ದೇವ್ರು. ಕೊಡ್ತೀನಿ ನೋಡಿ ನಿಂಗೆ. ದೂರ ಹೋಗಲಿ. ನಾವು ಜಮೀನ್ ತಗೊಂಡಾಯ್ತು, ವಾಪಸ್ ಕೊಡೋದಿಲ್ಲ. ನಿನ್ ಹತ್ರ ದುಡ್ಡಿದ್ರೆ ಬೇರೆ ಜಮೀನ್ ತಗೋ ಹೋಗು. ರೀ ಸ್ವಾಮಿ, ನೀವು ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ? ಸಿಂಹನ? ಯಾವನವನು? ಸಿಂಹಾದ್ರಿಯ ಸಿಂಹ. ನೀವೆಲ್ಲ ಹಿಂಗ್ ಯಾಮಾರಿಸಿ ಜಮೀನ್ ತಗೊಂಡಿದ್ದು ಅವ್ರಿಗೇನಾರು ಗೊತ್ತಾದ್ರೆ ನಿಮ್ಮನ್ನ ಸಿಗ್ದಾಕ್ಬಿಡ್ತಾರೆ. ಅವ್ನ್ ಗಂಡ್ಸಾಗಿದೆ, ನನ್ ಮುಂದ್ ಬರಕ್ ಹೇಳು.
ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟ್ಲಾ ಧೈರ್ಯ ನಿನ್ಗೆ? ಚರ್ಮದ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ 100 ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡಕ್ ನೀನ್ ಯಾರಲ್ಲ? ಎಲ್ಲಿ ಯಾರಾದ್ರೂ ಹಸ್ಕೊಂಡ್ ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ? ಈಕೆ ಎತ್ತ ಮಕ್ಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚಾರ್ಮಾ ತಿನ್ಬೇಕಲ್ಲ. ನಾವೇನೋ ಪುಕ್ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದೀವಿ. ಕೊಬ್ಬಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ್ಲಾ ಮಡಗಿದ್ಯಾ ನೀನು? ಗೌಡ್ರೆ, ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು. ಅವ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ. ಅವನ್ ಕುಣ್ಗೆಲ್ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡೋಗ್ಲಿ ನೋಡೋಣ. ಯಾರು ಪಾಳೆಗಾರ ಮನೇಲಿ ಜೀತ ಮಾಡೋ ಜನ ನಾವು. ಅವ್ರ ಹಾಕೋ ಗಂಜಿಲಿ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಕಳಿಯೋ ಬಡಪಾಯಿಗಳು. ಅವ್ರ ನೆರಳನ್ ಸೋಕ್ಸ್ಕೊಳ್ಳೋ ಯೋಗ್ಯತೆ ಕೂಡ ನಮ್ಗಿಲ್ಲ ದಣಿ. ಅದಾದ್ರಾಗೆ ಅವ್ರ ನನ್ನ ಮಗಳು ಬಾಳ ಹಾಳ್ ಮಾಡ್ಬಿಟ್ರು ದಣಿ. ಸಾಕ್ಷಿ ಏನಾರ ಮಡಗಿದೆಯಲ್ಲ? ಸಾಕ್ಷಿ ನಾನಿವನಿ ದೇವ್ರು. ಹುಡುಗಿಗ್ ನೀನೇನಾಗ್ಬೇಕು? ಚಿಕ್ಕಪ್ಪ ಆಗ್ಬೇಕು ದೇವ್ರು. ನಿನ್ನ ಮಾತು ನಡೆಯೋಕಿಲ್ಲ. ನಾನ್ ನೋಡ್ದೆ ದೇವ್ರು. ನೀನೇನಾಗ್ಬೇಕು? ಸೋದರತೆ ಸಂಬಂಧ. ಸ್ವಂತದವ್ರ ಸಾಕ್ಷಿ ಪಂಚಾಯತಿ ನಡೀಕಿಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಏನ್ ನೋಡ್ಬೇಕಂತ? ಬಡವರು ಅಂದ್ರೆ ಬಿಟ್ಟಿ ಬಿದ್ದಿರ್ತಾರೆ ಅನ್ಕೊಂಡ್ಬಿಟ್ಟೇನ್ಲ? ನಮ್ ತಾವ ಕೆಲಸ ಮಾಡೋರ್ಗೆ ಉಡೋಕ್ ಬಟ್ಟೆನು ಮಲ್ಗೋಕ್ ಮಂದಿಲಿಗೆನು ನಾವೇ ಕೊಡೋದು. ಆ ಮಂದಿರಿಗೆ ನಾವು ಮಲ್ಕೊಡೋದು ಯಾವ ನ್ಯಾಯ? ಯಾರಲ್ಲ ಅಲ್ಲಿ? ಆ ದೇವ್ರ ಕುತ್ಕಲಿರೋ ಅರಿಶಿನ ದಾರ ತತ್ತಾರಲ್ಲ ಬಾವ, ತೀರ್ಪನ್ನ ಬದಲಾಯಿಸು. ಏನೇ ಹಂಗ್ ನೋಡ್ತಾ ಇದ್ದ? ನಾನು ಮಗನಿಗೆ ಹೆಣ್ ಕೊಡೋದಕ್ಕೆ ಒಬ್ಬರಿಗೆ ತುಂಬಾ ಚಿನ್ನ ತುಂಬಿಕೊಂಡು ಬಾಳ್ಳೆಗಾರ ವಂಶನೇ ಕಾಯ್ತಾ ಇದ್ದೆ. ಏನೋ ನನ್ನ ಮಗ ಅವಳನ್ನ ಹಂಗ್ ಮುಟ್ಬಿಟ್ಟ ಅನ್ಬಿಟ್ಟು ಅವಳ ಕುತ್ತಿಗೆಗೆ ಅವನ ಕೈಲೇ ತಾಳಿ ಕಟ್ಟಿಸ್ತಾ ಇದ್ಯಾ? ಈ ವಯಸ್ಸಿನಲ್ಲಿ ಯಾರೋ ಮಾಡಿದಿರೋ ತಪ್ಪೇನೋ ಅವ್ನು ಮಾಡಿಲ್ಲ. ಅಷ್ಟಕ್ಕೆ ಈ ಕೀಳ್ ಜಾತಿ ನಾಯಿನ ನನ್ ಸೊಸೆ ಮಾಡ್ಕೊಂತೇನೋ? ಯಾವುದ ಜಾತಿ? ಎಲ್ಲೈತೆ ಜಾತಿ? ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಬ್ರು ಹೇಳಿದ್ರಿ ಸತ್ ಮೇಲೆ ಆ ಹೆಸರಿನಿಂದ ಕೂಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಹೇಳಕ್ಕಿಲ್ಲ. ಅಂತ ಜಾತಿ ಬದುಕಿರ್ಬೇಕಾದ್ರೆ ಯಾಕ್ಲೇಬೇಕು? ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಒಬ್ಬ ಮನುಷ್ಯನಲ್ಲೇ 4 ಜಾತಿಗಳಿರ್ತವೆ. ಒಳ್ಳೇದಿನ ಯಾವನ್ ಹೇಳ್ತಾನೋ ಅವನೇ ಬ್ರಾಹ್ಮಣ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋನೇ ವೈಶ್ಯ, ಒಳ್ಳೆ ಕೆಲಸಕ್ಕೆ ದೇಹನ ಉಪಯೋಗಿಸ್ತಾನಲ್ಲ ಅವನೇ ಕ್ಷತ್ರಿಯ, ಇವನ್ನೆಲ್ಲ ಓದ್ಕೊಂಡಿದ್ದಾನಲ್ಲ ಅವನೇ ಶೂದ್ರ. ಶೂದ್ರ ಅಂದ್ರೆ ಯಾರು? ಕಷ್ಟದಲ್ಲಿರೋರ್ನ ಕಂಡ್ರೆ ಕನಿಕರ ತೋರಿಸೋನು, ನಮ್ಗೆಲ್ಲ ಅನ್ನ ಹಾಕಿ ಕಾಪಾಡ್ತಾನಲ್ಲ ಅವನು. ಅದಕ್ಕೆ ಎಲ್ರು ಕಾಲಿಗೆ ನಮಸ್ಕಾರ ಮಾಡೋದು. ಮೊದಲು ಮನುಷ್ಯನಾಗ್ ಬಾಳ್ಬೇಕು. ಆದ್ಬಿಟ್ಟು ಅವನು ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯೋಜನ ಇಲ್ಲ. ಅಂತ ಜಾತಿ ನಾವು ನಂಬಿಲ್ಲ, ಯಾವತ್ತು ನಂಬೋದಿಲ್ಲ. ನರಸಿಂಹ!
ನಟ್ಟ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು, ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ನೆತ್ತರದಲ್ಲಿ ಅಚ್ಚೊಟ್ಟಿಸಿ ಮೆರೆವರು, ಅಭಿಮಾನದ ಋಣ ತೀರಿಸೋ ಹುಡುಕಾಟದೆ ಅಲೆದಾಡಿದೆ. ಬೇಡಮ್ಮ. ಯಾರು ಅವನ್ನ ಹೊಡಿಬೇಡಿ. ಅವನ್ ಕರ್ಮನ ಅವನೇ ಅನುಭವಿಸ್ಬೇಕು. ಅವನ್ ಮಾಡಿದ ತಪ್ಪಿಗೆ ಅವನ್ನ ಇವತ್ತಿನಿಂದ 18 ವರ್ಷಗಳ ಕಾಲ ಊರಿಂದ ಆಚೆ ಇಡ್ತೀನಿ. ಅವನ್ಗೆ ಅವನ್ ಸಂಸಾರಕ್ಕೆ ಯಾರು ಅನ್ನ ನೀರು ಕೊಡ್ಕೊಡ್ದು, ಯಾರು ಅವ್ರ ಹತ್ರ ಮಾತಾಡ್ಕೊಡ್ದು. ಇದು ಈ ಸಿಂಹಾದ್ರಿ ನರಸಿಂಹ ಕೊಡ್ತಾರ ತೀರ್ಪು. ಮಗ ಅಳ್ಬೇಡ. ಇವತ್ತಿನಿಂದ ಈ ಸಿಂಹಾದ್ರಿಗೆ ನೀನೇ ಸಿಂಹ. ನ್ಯಾಯ ಹೇಳುವಾಗ ಸಂಬಂಧಗಳು ಬೇಡ, ಸಂಬಂಧಗಳು ಬೇಡ. ಸತ್ಯ ಧರ್ಮ ಮುಖ್ಯ. ಅವುಗಳನ್ನ ಕಾಪಾಡ್ಕೋಬೇಕು. ನೀನ್ ಕೊಡೋ ತೀರ್ಪು 4 ಜನ ಮೆಚ್ಚುತ್ತಾರೆ ಅನ್ನೋದಕ್ಕಿಂತ ನಾವು ನಂಬಿರೋ ಆ ದೇವರು ಮೆಚ್ಚಬೇಕು. ನ್ಯಾಯ ಹೇಳುವಾಗ ಸಂಬಂಧಗಳು ಬೇಡ, ಸಂಬಂಧಗಳು ಬೇಡ. ಸತ್ಯ ಧರ್ಮ ಮುಖ್ಯ. ಚಿಕ್ಕಣ್ಣವ್ರು ಎಂತೋರು ಅಂತ ಇಡೀ ಊರಿಗೆ ಗೊತ್ತು. ಸರಿಯಾಗಿ ವಿಚಾರಣೆ ಮಾಡಿದ್ದೆ ಅವರು. ಇನ್ಯಾತದ ವಿಚಾರಣೆ? ಈ ದೊಡ್ಡ ಮನುಷ್ಯ ಆ ಹುಡುಗಿ ಜೊತೆ ರಾಸ್ಲೀಲೆ ಆಡಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವಳೇ ಸಾರ್ವಜನಿಕರ ಎದುರುಗಡೆ ಸಾರಿದಾಳೆ. ತನ್ನ ಸಾವಿಗೆ ಕಾರಣ ಯಾರು ಅಂತ ಬರೆದಿಟ್ಟು ಸತ್ತಿದ್ದಾಳೆ. ಇನ್ನೇನ್ ಬೇಕು ಸಾಕ್ಷಿ?
ಟೀಚರ್ ಅವ್ವನ ಸಾವಿಗೆ ಚಿಕ್ಕಣ್ಣನೇ ಕಾರಣ ಅಂತ ಎಲ್ಲ ರೀತಿಯಿಂದನೂ ರುಜುವಾತಾಗಿದೆ. ಚಿಕ್ಕಣ್ಣನ 10 ವರ್ಷ ಊರಿಂದ ಆಚೆ ಇಡ್ತಾ ಇದ್ದೀನಿ. ಅವನ್ಗೆ ಯಾರು ಅನ್ನ ನೀರು ಕೊಡ್ಕೊಡ್ದು, ಅವನ ಹತ್ರ ಯಾರು ಮಾತಾಡ್ಕೊಡ್ದು. ಆ ಟೀಚರ್ ಅವನಿಗೆ ಗಂಡನೋ ಮಕ್ಕಳು ಇದ್ರೆ ಚಿಕ್ಕಣ್ಣನ ಆಸ್ತಿನಲ್ಲಿ ಅರ್ಧ ಭಾಗ ಅವ್ರಿಗೆ ಸೇರ್ಬೇಕು. ಇದು ಈ ಸಿಂಹ ಕೊಡ್ತಾ ಇರೋ ತೀರ್ಪು. ಲಕ್ಷ್ಮಿ, ಅವರಿಬ್ರು ಹೋಗ್ತಾ ಇದ್ದಾರೆ. ಬರೀ ಕೈಲಿ ಯಾಕೆ ಕಳಿಸ್ತಾ ಇದೀಯಾ? ಏನಾದ್ರೂ ಕೊಟ್ಟು ಕಳ್ಸು. ನಾವು ಮನೆಯಿಂದ ಹೋಗ್ತಾ ಇದೀವಿ ಅಷ್ಟೇ, ಮನಸ್ಸಿನಿಂದಲ್ಲ. ಮಗ, ಇನ್ಮೇಲಾದ್ರೂ ನಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಅಂತ ದೇವ್ರ ಹತ್ರ ಕೇಳ್ಕೊ ಮಗ. ಮುದ್ಕೆ, ನಾನ್ ದೇವಸ್ಥಾನಕ್ಕೆ ಬರ್ತಿರೋದು ದೇವ್ರ ಕೈ ಮುಗಿಯೋಕಲ್ಲ. 18 ವರ್ಷ ಆದ್ಮೇಲೆ ನಾನು ಊರ್ ಒಳಗ್ ಬಂದಿದ್ದೀನಿ ಅಂತ ಅವನಿಗೆ ತೋರ್ಸಕ್ಕೆ. ಅಯ್ಯೋ ಶಿವನೇ, ಯಾಕ್ರಿ ಹೀಗ್ ಮಾಡಿದ್ರಿ? ತಪ್ಪಾಗಿ ತಿಳ್ಕೊಬೇಡಿ, ನೀವು ತುಂಬಾ ಒಳ್ಳೆಯವರು. ಆ ತಪ್ಪು ನಾನು ಮಾಡ್ಲಿಲ್ಲ ಅಂತ ಒಂದು ಮಾತು ಭಾವನ ಹತ್ರ ಹೇಳ್ಬೋದಾಗಿತ್ತಲ್ಲ. ಅವ್ರು ಕೇಳಲಿಲ್ಲ, ನಾನು ಹೇಳಿಲ್ಲ. ಇದುವರೆಗೂ ಅವ್ರು ಕೇಳದೆ ನಾನು ಯಾವುದನ್ನೂ ಹೇಳಿಲ್ಲ. ಅವ್ರು ಹೇಳ್ದೆ ಏನನ್ನೂ ಮಾಡಿಲ್ಲ. ಆವತ್ತು ರಾಮ ಕಾಡ್ಗೆ ಹೋಗುವಾಗ ನಾನು ಯಾಕೆ ಹೋಗ್ಬೇಕು ಅಂತ ಒಂದು ಮಾತು ಕೇಳಿತಿದ್ರೆ ಇವತ್ತು ರಾಮಾಯಣನೇ ನಮಗೆ ಸಿಗ್ತಾ ಇರಲಿಲ್ಲ. ತಂದೆ ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ಅವನು ಕಾಡ್ಗೆ ಹೋದ.
ತಂದೆಗಿಂತ ಹೆಚ್ಚಾಗಿ ಗೌರವಿಸೋ ನಮ್ಮ ಅಣ್ಣನ ಆಜ್ಞೆನ ಪಾಲಿಸೋಕೆ ನಮ್ಮ ಮನೆ ಬಿಟ್ಟು ಬಂದೆ. ನಾವು ಅವ್ರನ್ನ ಅಣ್ಣ ಅತ್ಗೆ ಅನ್ಕೊಂಡಿಲ್ಲ, ತಂದೆ ತಾಯಿ ಅಂತ ಅನ್ಕೊಂಡಿದ್ದೀವಿ. ನಮಗೋಸ್ಕರ ಅವರು ತಂದೆ ತಾಯಿ ಆಗೋ ಭಾಗ್ಯನ ದೂರ ಮಾಡ್ಕೊಂಡ್ಬಿಟ್ರು. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು. ನೀನ್ ಎಂಥ ನಿರ್ಧಾರ ತಗೋತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಮಾವನವರು ಮುದ್ದಾಗಿ ಸಾಕಿದ ಮಕ್ಕಳನ್ನ ನಮಗೊಪ್ಪಿಸ್ಬಿಟ್ಟು ಹೋಗವ್ರೆ. ನಾವು ಆ ಮಕ್ಕಳನ್ನ ಅವರಷ್ಟೇ ಪ್ರೀತಿಯಿಂದ ಸಾಕ್ಬೇಕು. ಅವ್ರಿಗೆ ತಂದೆ ಇಲ್ಲ ಅನ್ನೋ ಕೊರತೆ ಕಾಣಬಾರ್ದು. ನಮಗೊಂದು ಮಗು ಆಗ್ಬಿಟ್ರೆ ನಾವು ಅವ್ರಗಳನ್ನ ಹಂಗೆಲ್ಲ ನೋಡ್ಕೊಳಕ್ಕಾಗಕ್ಕಿಲ್ಲ. ಇವ್ರನ್ನೇ ನಮ್ಮ ಮಕ್ಕಳು ಅಂತ ಸಾಕೋಣ. ನಮಗ್ ಮಕ್ಕಳು ಬೇಡ ಅಂತ ನಾನ್ ನಿರ್ಧಾರ ತಗೊಂಡಿದ್ದೀನಿ. ಲಕ್ಷ್ಮಿ, ಅಪ್ಪಯ್ಯ ಕೊನೆ ತೀರ್ಪು ಕೊಡಕ್ ಹೋಗುವಾಗ ನಾನ್ ಮಕ್ಕಳನ್ನ ನೋಡ್ಕೋತೀನಿ ಅಂತ ನೀನ್ ಅಂತಿದ್ದು ಸುಮ್ನೆ ಮಾತ್ಗೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ನಿನ್ನ ಕರುಳಿನಿಂದ ಬಂದಿದ್ದು ಅಂತ ಈಗ ನನಗೆ ಗೊತ್ತಾಯ್ತು. ಆಯ್ತು ಲಕ್ಷ್ಮಿ, ನಿನ್ನಿಷ್ಟದಂಗೆ ಆಗ್ಲಿ. ಅಯ್ಯೋ, ನಾನ್ ಯಾಕೆ ಕಟ್ಲಿ? ನೀವೇ ಕಟ್ಟಿ. ನಿಮಗ್ ತಾನೇ ಮಕ್ಳಿಲ್ಲ. ನೀ ನನ್ ಮಗಳಲ್ವಾ? ದೀಪು, ಯಾಕೆ ಕಳ್ತಾ ಇದೀಯ? ಏನಾಯ್ತು? ನಿಮ್ಮದ್ಕೆ ಎಂತ ಗ್ರೇಟ್ ರೀ. ನಾನು ಅವ್ರ ಜೊತೆಲೇ ಇದ್ದು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೂ ಆಗ್ಲಿಲ್ಲ, ಅವ್ರು ಕೂಡ ನಾನ್ ಸರ್ಸಕ್ಕೂ ಆಗ್ಲಿಲ್ಲ. ನಾನು ಅವ್ರನ್ನ ತುಂಬಾ ನೋಯಿಸ್ಬಿಟ್ಟೆ ರೀ. ಸಮಾಧಾನ ಮಾಡ್ಕೊ. ನೋಡು ಮಾದೇಶ, ನೀನು ನನ್ನ ಚಿಕ್ಕಪ್ಪನ ಮಗ ಅಂತ ಹೇಳ್ತಿದ್ದೀನಿ. ಆ ಮನುಷ್ಯನ ಎದುರಾಕೊಂಡ್ರೆ ನಿನ್ ಬೆಳೆಕಳಿ ಏನು ಬೇಯಾಕಿಲ್ಲ. ಅವ್ರು ಒಂದು ಸರಿ ತೀರ್ಪು ಕೊಟ್ಟ ಮೇಲೆ ಮುಗೀತು. ಒಳ್ಳೆ ಮಾತಿನಲ್ಲಿ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡು, ಆಗ ನಿನ್ ಮರ್ಯಾದೆ ಉಳಿಯುತ್ತೆ. ಯಾವನವನು? ಅವನ್ ಯಾವನ್ನ ತೀರ್ಪು ಕೊಡಕ್ಕೆ? ನಾನ್ ಕೊಟ್ಟಿದ್ದೆ ತೀರ್ಪು. ಅವನ್ ತೀರ್ಪು ಕೊಟ್ಟಾದ್ಮೇಲೆ ಜನ ಗೊತ್ತಾಗುತ್ತೆ. ಆದ್ರೆ ನಾನ್ ಕೊಡೋ ತೀರ್ಪು ಮುಂಚೆನೆ ಗೊತ್ತಾಗುತ್ತೆ. ಯಾಕಂಗ್ ನೋಡ್ತಾ ಇದ್ಯಾ? ಆ ವಂಶನ ಚಿಂದಿ ಮಾಡ್ಬೇಕು ಅಂತಾನೆ ಯಾವ್ದೋ ಒಂದು ಹುಡುಗಿನ ಟೀಚರ್ ಅಂತ ಸುಳ್ಳೇಳಿ ಈ ಊರ್ ಕರ್ಸ್ದವನು ನಾನೇ ಕಣೋ. ಆ ಚಿಕ್ಕಣ್ಣನ ಬಗ್ಲಲ್ಲಿ ಹಾಕೊಂಡು ಅವ್ನ ಮನೆ ಮುರಿ ಅಂದೆ. ಅರ್ಧ ಮಾಡಿ ಹೋಗ್ತೀನಿ ಅಂದ್ಲು, ಕಳ್ಸ್ಕೊಟ್ಟೆ. ಉಳ್ದಿದ್ ನಾನ್ ಮಾಡ್ದೆ. ನಾನು ಎಷ್ಟು ಪಡ್ಕೊಂಡ್ರು ಈ ಊರಿನ ಜನ ನಂಬ್ತಾನೆ ಇಲ್ಲ. ನನ್ನ ಹೊಡೆಯಕ್ಕೆ ಬರ್ತಾರೆ ನೋಡಿ. ಹೊಟ್ಟೆ ಪಾಡಿಗೋಸ್ಕರ ನಾನು ಎಷ್ಟೋ ಕಡೆ ಈ ತರ ನಾಟಕ ಆಡಿ ಸಂಪಾದನೆ ಮಾಡಿದ್ದೀನಿ. ಆದ್ರೆ ಇಂಥ ಒಂದು ಗೌರವವಾದ ವಂಶನ ನಾನು ಎಲ್ಲೂ ನೋಡ್ಲಿಲ್ಲ. ಅಂತೋರ್ ಮೇಲೆ ಅಪವಾದ ಹೊರಸೋಕೆ ನನ್ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ನೀವು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಈ ಕೆಲ್ಸಕ್ಕೆ ಇಟ್ಕೊಳ್ಳಿ, ನಾನ್ ಬರ್ತೀನಿ. ಏನಮ್ಮ, ಎಷ್ಟು ಸುಲಭ ಮಾಡ್ಕೊಟ್ಟಿದ್ಯಾ ದಾರಿನ. ನೀನ್ ಯಾಕೆ ಹೋಗ್ಬೇಕು? ನಾನ್ ಕಳ್ಸ್ಕೊಡ್ತೀನಿ. ಅರ್ಥ ಆಗ್ಲಿಲ್ವಾ? ಚಿಕ್ಕಣ್ಣ ನನ್ನ ಕೆಡಿಸ್ಬಿಟ್ಟ ಅಂತ ಊರೆಲ್ಲ ಟಾಮ್ ಟಾಮ್ ಹೊಡ್ಕೊಂಡ್ ಬಂದ್ಬಿಟ್ಟೆ. ಪಾಪ ಅವಮಾನ ತಡಿಯಕ್ಕಾಗ್ದೆ ಟೀಚರ್ ಅಮ್ಮ ನೇಳ ಕೆಲ್ಸೋಗ್ಬಿಟ್ಲು. ನಿಲ್ಸಲೇ, ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದ್ದೀಯ? ನಿನ್ನ ಮಾತು ಕೇಳ್ಕೊಂಡು ನಾನ್ ತಾಳ ಹಾಕದ್ನಲ್ಲೋ ಅಯೋಗ್ಯ. ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ಟಿಯಲ್ಲೋ, ದೇವರಂತ ಗೌಡ್ರಿಗೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ನಿನ್ನಂತವನ್ನ ನಡುಬೀದಿನಲ್ಲಿ ಕಂಬು ಕಟ್ಟಿ ಕೊಲ್ಲಲು ಹೊಡೆದು ಸಾಯಿಸ್ಬೇಕು. ಇರು, ಇವತ್ತೇ ಗೌಡ್ರಿಗೆ ಹೇಳಿ ಪಂಚಾಯತ್ ಇಡಿಸ್ತೀನಿ. ಎತ್ಕೊಂಡು ಊರಾಚಾಗ್ರವನ್ನ ಗತಿಗೆಟ್ ನನ್ನ ಮಗ ಜೀವನ ಪೂರ್ತಿ ತಿಂದಿದ್ದು ತೆಗೆದಿಲ್ಲಿ. ಈಗೇನ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾನೆ. ಪರ
ಮನಸ್ನೆನ್ಲ ನೀನು? ನಾನು ಹೆತ್ತ ಮಗನೆನ್ಲ? ನಾನು ಹೆತ್ತ ಮಗನ? ತಪ್ಪು ಮಾಡ್ಬಿಟ್ಟೆ. ನನ್ನ ಹೊಟ್ಟೆ ತಪ್ಪಾಗಿ ಹುಟ್ಟುಬಿಟ್ಟ ನೀನು. ಅಯ್ಯಯ್ಯೋ, ನಿನ್ನಂತನ ಜನ್ಮ ಕೊಡ್ತೀನಿ ಅಂತ ಗೊತ್ತಿದ್ರೆ ನನ್ನ ಗರ್ಭಚೀಲನೆ ಕೊಯ್ದು ಬಿಸಾಕ್ಬಿಡ್ತಿದ್ದೆ. ನನ್ನ ಗರ್ಭಚೀಲನೆ ಕೊಯ್ದು ಬಿಸಾಕ್ಬಿಡ್ತಿದ್ದೆ. ಅಯ್ಯೋ, ನಮ್ದು ಎಂಥ ವಂಶ! ನೊಂದೋರ್ ಕಣ್ಣೀರು ವರ್ಷ ವಂಶ, ಸಾವಿರಾರು ಸಂಸಾರಕ್ಕೆ ನೀತಿ ಹೇಳ್ದಂತ ವಂಶ, ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಿರೋ ವಂಶ. ಅಂತ ವಂಶದಲ್ಲಿ ಹುಟ್ಟಿದ ನನ್ನನ್ನ ತಿಳಿದ ನಿನ್ನ ವಂಶ ಕೊಟ್ಬಿಟ್ರಲ್ಲೋ. ಏಯ್, ನಿಮ್ಮಪ್ಪ ಒಬ್ಬ ಕಿರಾತ್ಕ. ಅವನು ಧರ್ಮ ನೀತಿನ ಕೊಂದ. ನೀನು ಅದ್ರ ನೆರಳನ್ನ ಕೊಲ್ಲಕ್ ಹೊಂಟಿದ್ಯಲ್ಲೋ. ನಿನ್ನ ಜೀವನ ಪೂರ್ತಿ ನಿಮ್ಮ ಅಣ್ಣನ ವಂಶ ನಮ್ಗೆ ಎಷ್ಟು ಅನ್ಯಾಯ ಮಾಡ್ತೆ, ಆದ್ರೂ ನೀನು ಅವ್ರ ಪ್ರಾಣ ವಹಿಸ್ಕೊಂಡೆ ಮಾತಾಡ್ತೀಯಲ್ಲ. ಏ ಮುದ್ಕಿ, ನಮ್ಮಪ್ಪ ನಿಮ್ಮ ಅಣ್ಣನ ಕೊಂದ. ನಾನು ಇಡೀ ನಿಮ್ಮ ಅಣ್ಣನ ವಂಶನೇ ಸರ್ವನಾಶ ಮಾಡ್ಬಿಡ್ತೀನಿ. ಏನ್ ನೋಡ್ತೀರಾ? ಹೇಳ್ಕೊಂಡು ಹೋಗಿ ತೋಟದ ಮನೆಗೆ ಹಾಕ್ರೋ. ನೀನ್ ಅರ್ಥ ಅಂತ ಹೋದ್ರೆ ಆ ದೇವ್ರು ನಿನ್ನ ಸುಮ್ಮನೆ ಬಿಡಕ್ಕೆ ಕಣೋ. ನಿನ್ನ ನಾಶ ಆಗೋದ್ಯ ಕಣೋ, ನಿನ್ನ ನಾಶ ಆಗೋದ್ಯ. ಉದ್ಧಾರ ಆಗಲ್ಲ ಕಣೋ. ವರ್ಷಗಳಿಂದ ಈ ಆಟಕ್ಕೋಸ್ಕರ ಕಾಯ್ತಿದ್ದೆ. ಬಾ ಬಾ. ಏನು ಆಗಲ್ಲಮ್ಮ. ಸಮಾಧಾನ ಮಾಡ್ಕೊಮ್ಮ.
ತಪ್ಪು ಮಾಡ್ಬಿಟ್ಟೆ ಅತ್ತೆ. ದುಡುಕ್ಬಿಟ್ಟೆ ನೀನು. ನಾನ್ ದುಡುಕ್ಲಿಲ್ಲ ಮಗ, ದುಡುಕಿದ್ದು ನೀನು. ಟೀಚರ್ ಅವನ್ ಕೊಂದಿದ್ದು ಈ ಚಂಡಾಳ ನನ್ ಮಗ, ಆಗ ಶಿಕ್ಷೆ ಅನುಭವಿಸಿದ್ದು ನೀ ನನ್ ಕಂದ. ಸರಿಯಾಗಿ ವಿಚಾರ ಮಾಡ್ದೆ ನೀನು, ತಪ್ಪಾಗಿ ತೀರ್ಪು ಕೊಟ್ಬಿಟ್ಟೆ ಮಗ, ತಪ್ಪಾಗಿ ತೀರ್ಪು ಕೊಟ್ಬಿಟ್ಟೆ. ಅತ್ತೆ, ಆ ಸಮಯದಲ್ಲಿ ನಮ್ಮ ಅಣ್ಣಯ್ಯ ಕೊಟ್ಟ ತೀರ್ಪೇ ಸರಿ. ನಮ್ಮ ವಂಶದಲ್ಲಿ, ಸಿಂಹಾದ್ರಿ ವಂಶದಲ್ಲಿ ಯಾರಿಗೂ ಯಾವತ್ತೂ ತಪ್ಪು ತೀರ್ಪು ಕೊಟ್ಟಿಲ್ಲ. ಅಣ್ಣಯ್ಯ, ನೀವ್ ಯಾವ ತಪ್ಪು ಮಾಡಿಲ್ಲ ಅಣ್ಣಯ್ಯ.
ಸತ್ಯ ಧರ್ಮನ ಕಾಪಾಡ್ಕೊಂಬಂದಿರೋ ವಂಶ ನಮ್ದು. ಅದಿರೋದೇ ನಿಜವಾಗಿದ್ರೆ ನಮ್ಮ ಅಣ್ಣಂಗೇನೂ ಆಗಲ್ಲ. ಅಮ್ಮ ಅವರೇ, ಗೌಡ್ರು ಬದುಕ್ಬಿಟ್ರು. ಅಮ್ಮ ಅವ್ರೆ, ಗೌಡ್ರು ಬತ್ತಾವ್ರೆ. ಇಷ್ಟು ವರ್ಷ ನೀನ್ ಕರೆದಿದ್ಯಾ, ಇನ್ಮೇಲೆ ನಾನ್ ಕರಿತೀನಿ, ನೀನ್ ಸುಮ್ನೆ ಇರು. ಅಮ್ಮ ಅವ್ರೆ, ಯಾವಾಗ್ಲೂ ನಾನೇ ಕರೆಯೋದು, ಇವಾಗ್ಲೂ ನಾನೇ ಕರೆಯೋದು. ಅಮ್ಮ ನಮ್ಮಿಬ್ರಿಗೂ ಜಗಳ ಯಾಕೆ? ಇಬ್ರು ಒಟ್ಟಿಗೆ ಕರೆದು ಬಿಡೋಣ. ಅಮ್ಮ ಅವ್ರೆ, ಗೌಡ್ರು ಬತ್ತಾವ್ರೆ. ಅಜ್ಜೆ, ಅಣ್ಣಯ್ಯ ಬರ್ತಾ ಇದ್ದಾರೆ.